ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಜನ ಬಂದು ಹೊಡೆದು ಇವ್ರು ಬಿಡ್ಸಕ್ ಹೋಗ್ಯಾರ. ಇವ್ರು ಬಿಡ್ಸಕ್ ಹೋಗೋರಿಗೆ ಎದಿಗ್ ಹೊಡೆದ್ ಬಿಟ್ರ ಸರ್. ಹಂಗೆ ಎದಿಗ್ ಹೊಡೆದ್ರ ಮನಿಗ್ ಬಂದತಿ, ಮನಿ ತಲೆ ಹೋಗ್ಬಿಟ್ಟೈತಿ. ಅವ್ರು ಬಂದಿಲ್ಲ, ನಮ್ ಯಜಮಾನ್ರು ಬಂದಾರ ತಡ್ಕಣಕ ಬಡ್ಸಿಬಿಟ್ರಲ್ಲ. ಮನಿ ಹತ್ರ, ಅಂಗಡಿ ಹತ್ರ ನಮ್ ಮನಿ ಐತಲ್ಲ ಅಂಗಡಿ, ಅಲ್ಲಿ ಮನಿ ಹತ್ರ ಇಟ್ಟಿವಿ ಅಂಗಡಿ. ಅಲ್ಲಿ ಬಂದು ಹೊಡೆದಾರ 30 ಜನ. ಯಾರಂತ ಗೊತ್ತಾಗಲ್ಲ ಸರ್. ನಾನು ಹೊರಗ್ ಬರಂಗಿಲ್ಲ, ಕಳ್ಸಂಗಿಲ್ಲ ಎಲ್ಲಿಗೆ ಹೊರಗ. ಹಂಗಾಗಿ 30 ಜನ ಕಲ್ಕಂದು ಗುದ್ದಿ ಬಿಟ್ರಿ ಎದಿಗ್ ಗುದ್ದಾರಲ್ಲ. ತಡ್ಕಣಕಾಗಲ್ಲ, ಮನಿಗ್ ಬಂದ್ಬಿಟ್ಟಾನ. ಮನಿಗ್ ಬಂದ್ಬಿಟ್ಟಲ್ಲ ಅಲ್ಲೇ ಹೋಗ್ಬಿಡ್ತಿತ್ತು. ಏನೋ ಏನ್ ಹೇಳಿಲ್ಲ. ಹುಡ್ರು ಇಲ್ಲಿ ಬಿಡಮ್ಮ, ಏನಿಲ್ಲ ಹುಡ್ರು ಅಂತಿದ್ರಪ್ಪ ಅಷ್ಟೇ. ಮತ್ತೆ ಏನ್ ಗೊತ್ತಿಲ್ಲ ಸರ್. ಕೆಲಸ ಮಾಡ್ತಿದ್ರು, ಸೂಪರ್ವೈಸರ್ ಕೆಲಸ ಮಾಡ್ತಿದ್ರು. ನೀವು ಈಗ ಅವಾಗ ಏನಂತ ಅವಾಗ ಏನ್ ಅಂದಿಲ್ಲ ಸರ್, ಹಂಗೆ ಹೋಗ್ಬಿಟ್ಟದ. ಅಲ್ಲೇ ಹೋಗ್ಬಿಟ್ಟೈತಿ. ರಾಡ್ ಗೇಟ್ ತಗೊಂಡ್ ಬಂದಾರ ಅಂತ ಅಂದ್ರು. ಇಲ್ಲ ಇಲ್ಲ, ರಾಡ್ ತಂದಿದ್ರ ನೋಡಿ ಸರ್. ಒಳಗಿದ್ದ ಹೋಗಿ ಬರತಿ, ತಲೆಗ್ ಹೊಡೆದಿದ್ದು ನೋಡಿಲ್ ಸರ್. ನಮ್ ಮನ್ಯಾಗ ಇರ್ತೀನಿ ಸರ್, ನನ್ ಹೊರಗ್ ಬಿಡಲ್ಲ. ಒಳಗದೀನಿ, ನನ್ ಗಂಡ ಬಂದನಂತ ಬಂದಿನಿ, ಬಾಗಲ್ದಾಗ ಹಂಗೆ ಹೋಗ್ಬಿಡ್ತೀನಿ ಸರ್. ಈಗ ನಿಮ್ ಮಗನ್ ಜನ ಜಗಳ ಆಗಿತ್ತಂತ, ಸಣ್ಣ ಒಂದು ಅದ್ರ ಸಂಬಂಧ ಜನ ಜಗಳ ಏನಿಲ್ಲ ಸರ್. ಹುಡ್ರು ನಮಗೆ ಹೇಳಿಲ್ಲ ಸರ್. ಹುಡ್ರು ಏನ್ ಹೇಳಿಲ್ಲ. ಅವೇನ್ ಹೇಳ್ಬಿಡಮ್ಮ, ಏನಿಲ್ಲ ಬಿಡಮ್ಮ ಅಂತಿದ್ರು. ಹೇಳ್ಬೇಡ ಅಂತ ಎಲ್ಲ ಏನಿಲ್ಲ ಏನಿಲ್ಲ ಅಂತ. ಏನಿಲ್ಲ ಅಂದ್ರೆ ಮನೆ ತಿಳ್ಸಂತ ಮನೆಗೆ ಆಧಾರ ಅವರ ಇದ್ರು. ಈಗ ಅವರು ಮರ್ಡರ್ ಆಗಿದೆ, ನಿಮಗೆ ಏನಾಗ್ಬೇಕು? ನಮಗೆ ಯಜಮಾನ್ರ ಆಗ್ಬೇಕು ಸರ್. ನ್ಯಾಯ ಸಿಗ್ಬೇಕು ಸರ್. ನಿನಗೆ ಕೊಲೆ ಮಾಡಿದ್ದು ಸರ್. ನನ್ ಗಂಡನ್ ಜನ್ಮ ತಗಂದ್ರ ಬಿಡ್ಬಾರ್ರಿ ಸರ್. ಗಲ್ ಶಿಕ್ಷೆ ಆಗ್ಲೇಬೇಕು ಸರ್. ಈಗ ಪೊಲೀಸರಿಗೆ ಏನ್ ಹೇಳಿದ್ರಲ್ಲ, ಯಾರು ಏನಾದ್ರು ಕೇಳಿದ್ರ? ಸರ್ ಅದ್ರ ಸಪ್ಲೈಗಳೇ ಬೇರೆ ಇರ್ತಾರ, ಮಾರಾಟ ಮಾಡ್ತಿರೋರೇ ಬೇರೆ ಇದಾವ. ಇವರೆಲ್ಲ ಊರ್ ಹೊರಗಲ್ಲ, ಇವಾಗ ಊರ್ ಹತ್ತತ್ರನು ಬಗ್ಗೆ ಹೊಡಿತಾ ಇದಾರೆ. ಈಸಿಯಾಗಿ ಸಿಗ್ತಾ ಇದೆ. ಹೌದು, ಅಷ್ಟು ಈಸಿಯಾಗಿ ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಯಾರ್ ಕಣ್ಣಿಗೂ ಕಾಣಂಗಿಲ್ಲ ಸರ್, ಅಷ್ಟ್ರ ಮಟ್ಟಿಗೆ ಮಾಡ್ತಾ ಇದಾರ ಅವ್ರು. ಇವತ್ತು ನೋಡಿ, ಆ ಹುಡುಗನಿಗೆ ಬಂಗಿ ಅಂತೇಳಿ ಹೆಂಗ್ ಬಿತ್ತು ಹೆಸರು, ಯಾಕೆ ಬಿತ್ತದು ಆಲೋಚನೆ ಮಾಡ್ಬೇಕಾಗಿರೋದಲ್ಲ. ಪ್ರತಿಯೊಬ್ಬರು ಭಂಗಿ ಅಂತಾನೆ ಕರೀತಾರ ಆ ಹುಡುಗನಿಗೆ, ಹನುಮಂತ ಅನ್ನೋ ಹುಡುಗನಿಗೆ. ಇದ್ರ ಅರ್ಥ ಏನಿದು? ಇದ್ರ ಅರ್ಥ ಏನು? ನಾವು ಏನು ಗಾಂಜಾ ಮುಕ್ತ ನಮ್ಮ ಜಿಲ್ಲೆಯಾಗಿ ಮಾಡ್ಬೇಕಂತೇಳಿ ನಾನು ಅಲ್ಲ. ದ್ವೇಷ ಅಸೂಯೆಗಳು ಕೆಲಸ ಮಾಡ್ತಾ ಇದಾವೆ ಇದರಿಂದ. ಆ ಹುಡುಗರ ಒಂದು ಬ್ರೈನ್ ವಾಶ್ ಕೂಡ ಆಗಿದೆ. ಇಲ್ಲಿ ಊರಲ್ಲಿ ಆತರ ಯಾವುದೇ ಜಾತಿ ವೈಷಮ್ಯಗಳು ಮೊದ್ಲು ಇದ್ದಿಲ್ಲ, ಇತ್ತೀಚೆಗೆ ಬೆಳಿತಾ ಇದೆ. ಅದಕ್ಕೆ ಕಾರಣಕರ್ತರುಗಳು ಯಾರಿದ್ದಾರೆ, ಅವ್ರನ್ನ ಇದರಿಂದ ಯಾವ ಸಂಘಟನೆಗಳು ಏನ್ ಕೆಲಸ ಮಾಡ್ತಾ ಇದಾವೆ ಅದಕ್ಕೆ ನಾವು ತನಿಖೆ ಮಾಡಿ ಸೂಕ್ತವಾದ, ಒಳ್ಳೇದಿದ್ರೆ ಒಳ್ಳೇದೇ ತನಿಖೆ ಆಗ್ಲಿ. ನಮಗೆ ಸಂಶಯ ಇದೆ, ತನಿಖೆ ಆಗಿ ಒಂದು ಒಳ್ಳೆ ನ್ಯಾಯ ಕುಟುಂಬಕ್ಕೆ ದೊರಕಿಸ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಏನೋ ಹುಡ್ರು ಜಗಳ ಆಡ್ಕೊಂತಾರ, ನಾರ್ಮಲ್ ಆಗಿ ಜಗಳ ಆಡ್ಕೊಂಡ್ರು ಒಂದಾಗ್ತಾರಲ್ಲ ಬಿಟ್ರು ಅಂತ ಹೇಳಿದ್ರು. ಅಲ್ಲಿಗೆ ಹುಡ್ರು ಏನಂತ ತಲೆಗೆ ನೋಡಿದಾರ ಅಂತ ಹೇಳಿದ್ರು. ಅಲ್ಲಿಗೆ ಇದಾಕು ಆಗೈತಿ, ಕಾಂಪ್ರಮೈಸ್ ಅಂತ. ನಾನು ಸಾರಿಗೆ ಫೋನ್ ಮಾಡಿದ್ದೀನಿ, ಇಲ್ಲ ಕಾಂಪ್ರಮೈಸ್ ಆಗ್ಬಿಡ್ರಿ ಅಂತ ಹೇಳಿದ್ರು. ಸಾರಿ ಹೇಳಿದ್ರು, CPI ಸರ್ ಅದನ್ನೇ ಹೇಳಿದ್ರು, ಕಾಂಪ್ರಮೈಸ್ ಆಗ್ಬಿಡ್ರಿ, ಸುಮ್ನೆ ಯಾಕೆ ಜಗಳ ಅಂತ ಅಂತ ಹೇಳಿದ್ರು. ಏನ್ ಜಗಳ ಆಗಿತ್ತು? ಯಾರ್ಯಾರು ಜಗಳ ಆಗಿತ್ತು? ಅಯ್ಯೋ, ನಮ್ಮ ಹುಡ್ರಿಗೆ ನಮ್ಮ ಮೂಲ ಅಂತ ಹುಡುಗ ಅದ, ಅವನಿಗೆ ಹನುಮಂತ ಅಂತ ST ಹುಡುಗ, ಅವ್ರು ಇಬ್ಬರಿಗೆ ಜಗಳ ಆಗಿತ್ತು. ಇವನು ಆಕ್ಚುಲಿ ಇವನ್ನ ಆ ಜಗಳದಾಗೇನೆ ಇಲ್ಲ. ಫಸ್ಟ್ ಆಫ್ ಆಲ್ ಅದೇನೋ ರಾಮು ಅಂತ ಒಂದು ಹುಡುಗ, ರಾಮು ಅಂತ ಇವನು ನಮ್ಮ ಮೂಲ ಅಂತ ಇಬ್ರು ಇದಾರೆ. ಅದರಲ್ಲಿ ಇವನು ರಾಮು ಯಾರ ತಕ್ಕ ಜಗಾಡಿದ್ನಂತ, ಇವ್ರು ಹನುಮಂತನ ಅಂತಾರ, ಅವ್ರ ಹತ್ರ ಜಗಾಡ್ಕೊಂತಿದಾರಂತೆ. ಜಗಾಡ್ಕೊಂಡ ಮೇಲೆ ಇವನು ನಮ್ಮ ಮೂಲ ಹುಡುಗ ಇನ್ವಾಲ್ವ್ ಅದೇನ ಅಂತ ಹೇಳಿ ಆ ಹುಡುಗ ಗುಂಪು ಕಡೆಗೆ ಹೊಡೆಯಕ್ ಬಂದವ್ರು. ಹೊಡೆದಾಡುವಾಗ ಅವ್ರ ಕಡೆಗೆ ಒಬ್ರಿಗೆ ಏಟ್ ಬರ್ತೈತಿ. ಅದನ್ನೇ ಅಡ್ವಾಂಟೇಜ್ ತಗೊಂಡು ನಾನು ಅಲ್ಲಿಗೆ ಹೇಳಿದ್ದೆ, ಎಲ್ಲ ರಿಕ್ವೆಸ್ಟ್ ಆಗುತ್ತೆ, ರಿಕ್ವೆಸ್ಟ್ ಮಾಡ್ಕೊಂಬೋಣ ಅಂತೇಳಿ ರಾಜಿ ಆಗೋಣ ಅಂತೇಳಿ ಎಲ್ಲರ ಹತ್ರ ಮಾತಾಡೀನಿ. ಭರತ್ ಸರ್ ಹತ್ರ ಮಾತಾಡೀನಿ, CPI ಸರ್ ಹತ್ರ ಕಾಂಪ್ರಮೈಸ್ ಆಗ್ಬಿಡ್ರಲ್ಲ ನೀವು ಅಂತೇಳಿ ಅದು ಸರಿ ಸರ್ ಅಂತೇಳಿ. ಮತ್ತೆ ಬೆಳಿಗ್ಗೆ ಬಂದು ಈ ತರ ರಾಮಾಯಣ ಮಾಡಿ 30 ಹುಡ್ರನ್ನ ಕರ್ಕೊಂಬಂದು ಜಗಾಡಿ ನಮ್ಮ ಸಣ್ಣಪ್ಪನ ಇದು ಮಾಡ್ಬಿಟ್ರು. ಇದು ಕಾರಿನೂರಲ್ಲಿ. ಎಲ್ಲ ಏನೋ ಕಟ್ಟಿಗೆಗಳು ಎಲ್ಲ ಏನೇನೋ ತಗೊಂಬಂತಿದ್ರು ಸರ್, ರಾಡು ಕಟ್ಟಿಗೆ
ಎಲ್ಲ 30 ಜನ. ಒಂದು ರಾಘು, ಹನುಮಂತ, ಬಂದು ಇವನು ಹನುಮಂತ ಅಂದ್ರೆ ಬಂಗೆ ಗುಂಡು, ಗುರುಲಿಂಗ ಅಂತ ಅವ್ರ ದರ್ಶನ್ ಅವರಪ್ಪ ಗುರುಲಿಂಗ, ಇಷ್ಟೆಲ್ಲ ಜನಗಳು ಬಂದು 30 ಜನ. ಅದೇ ರಾಘು ಹೇಳಿದ್ದೀನಿ ಎಲ್ಲ ಇವರೆಲ್ಲ ಬಂದು. ಬಟ್ 30 ಜನ ಹೆಸರು ಹೇಳಕ್ಕಾಗಲ್ಲ, ಬಟ್ ನಾನು ಡೈರೆಕ್ಟ್ ಆಗಿ ತೋರಿಸ್ತೀನಿ ಅವ್ರನ್ನ ಯಾರ್ಯಾರು ಇದಾರೆ, ಅವ್ರ ಏನಿಲ್ಲ ಅವ್ರ ಆಕ್ಷನ್ ತಗೊಳ್ರಿ. ಬೆಳಿಗ್ಗೆ 9 ಗಂಟೆಗೆ, ಬೆಳಿಗ್ಗೆ 9:09ವರೆಗೆ ಜಗಳ 9 ಗಂಟೆ. ಇಷ್ಟರೊಳಗೆ ಬಂದು ನಾನು ಅಲ್ಲಿ ಡ್ಯೂಟಿಯಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ, ಇಲ್ಲ ಕುಲ್ದಲ್ಲಿ ಜಗಳ ಆಡ್ಬಿಟ್ರೆ ಎಲ್ಲರೂ. ಮನೆ ಫ್ಯಾಮಿಲಿಯಲ್ಲಿ ಇದ್ರು, ಫ್ಯಾಮಿಲಿ ಮೇಲೆ ಜಗಳ ಇರೋದು. ಅವ್ನ ಮೂಲಂಬ ಒಂದು ಹುಡುಗ ಇಲ್ಲಿ ಬಿಟ್ಟು ಇನ್ನೆಲ್ಲರ ಮೇಲೆ ಹೆಣ್ಮಕ್ಳ ಮೇಲೆ ಹೊಡೆದಿರೋದು, ಕಡಿಗೋಲ್ ತಗೊಂಡು ಬರ್ತೇ ಹೊರಗಿಲ್ಲ ಅವ್ನ್ ಕಳ್ಸರೇ ಫಸ್ಟ್, ಇಲ್ಲ ಅಂದ್ರೆ ನಾವು ಹೊಡಿತೀವಿ ನೋಡು ರೂಮ್ ಇಲ್ಲ ಮನೆಗಳೆಲ್ಲ ಹೊಡೆದಾಕ್ ಬಿಡ್ತೀವಿ ಹಂಗ ಹಿಂಗಂತ ಜಗಳ. ಮನೆಗೆ ನುಗ್ಗಿ ಎಲ್ಲರೂ ಟೋಟಲ್ ಜನಗಳು ಹೊಡೆದ್ರು, ಸಾಕ್ಷಿ ಮನೆ ನುಗ್ಗಿ ಹೊಡೆದಾರಲ್ಲ. ಪ್ರಮುಖವಾಗಿ ಎಲ್ಲಿ ಹೊಡ್ತಿರ್ತಾರೆ ಬಾಳ ಒಬ್ಬನಿಗೆ ರಾಡಿ, ನಮ್ ಜಿಲಾನ ಅಂತ ರಾಡಿಗೆ ಹೋದ. ನಮ್ ಚಿಕ್ಕಪ್ಪಗ್ ಬಂದು ಎಲ್ಲಾರು 3-4 ಜನಕ್ಕೆ ಸೇರಿಸಿ ಎದಿಗ್ ಗುದ್ದಿ ಇದ್ ಮಾಡ್ಬಿಟ್ರಲ್ಲ, ತಲೆಗೆ ಎದಿಗೆ ತಲೆಗೆ ರಾಡ್ ತಗೊಂಡ್ ತಲೆಗೆ ಹೊಡೆದಾರ. ಆಮೇಲೆ ಬಂದು ಇದಕ್ ಹೊಡ್ಬಿಟ್ರ, ಎದಿಗೆಲ್ಲ ಎದಿಗ್ ಹೊಡ್ಕಂತ ದಬ್ಕ್ಯಾಂಡ್ ಬಂದ್ರ ಆತ ಪ್ರೆಗ್ನೆಂಟ್ ತೆಳಗ್ ಬಿದ್ದಾನ. ಅದೇ ಟೈಮ್ ತೋಡ್ ಎಲ್ಲಾರು ಸೇರಿಸಿ 30 ಜನ. ಈಗ ಇಷ್ಟೆಲ್ಲ ಆಗೋದಕ್ಕ ರಾಮು ಇನ್ನೊಂದ್ ಜಗಳ ಅಂತಂದ್ರೆ ಹೌದಾ, ಎದ್ರ ಸಂಬಂಧ ಜಗಳ ಆಯ್ತು? ಅದೇ ರಾಮು ಅಂಬ ಹುಡುಗ ಅದ್ ಏನು ಜಗಳ ನಮ್ಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಯಾವ ಪ್ರಾಬ್ಲಮ್ ಏನು ಎತ್ತಗಂತ ಗೊತ್ತಿಲ್ಲ. ಇವನ್ ಇನ್ವಾಲ್ವ್ ಅದಾನ ಅಂತ ಅದ್ರಾಗ ಜಗಳ ಇದ್ ಮಾಡಿದ್ರು. ಈಗ ಇಷ್ಟು ದೊಡ್ಡ ಜಗಳ ಆಗ್ಬೇಕಂದ್ರೆ ಇದು ಒಂದ್ ಸಣ್ಣ ಘಟನೆಯಿಂದ ಆಗಲ್ಲ, ಹಿಂದೆ ಏನಾರ ಹಳೆ ವೈಷಮ್ಯ ಅದೇ ನನಗ್ ಗೊತ್ತಿದ್ದಿಲ್ಲ. ಅವ್ರದ್ದು ಸಣ್ಣ ಹುಡುಗಂದ ಅವಂದು ರಾಮು ಅನ್ನೋ ಅವಂದ್ ಏನೈತೆ ಗೊತ್ತಿಲ್ಲ, ಇವಂದ್ ಏನೈತೆ ಗೊತ್ತಿಲ್ಲ. ಇವ್ನ್ ಇನ್ವಾಲ್ವ್ ಅದಾನ ಒಂದ್ ಕಾರಣಕ್ಕೆ ನಾನು ಆಲ್ರೆಡಿ ಎಲ್ಲರಿಗೂ ಹೇಳಿ ಸರ್ ಹಿಂಗಾಯ್ತು ಹಿಂಗಿಲ್ಲ ಅಂತ ಹೇಳಿದ್ರೆ, ಸರ್ ನೀವು ರಾಜಿ ಮಾಡ್ಕೊಂಬಿಡ್ರಿ ಸಣ್ಣದಕ್ಕೇನೋ ಎಲ್ಲ ಮಾಡ್ಕೊಂಡು ಅಲ್ಲೇ ಎಲ್ಲ ಟೇಷನ್ ಹತ್ರ ಬಂದ್ರು. ಎಲ್ಲ ಟೇಷನ್ ಹತ್ರ ನನ್ಗಿನ್ನು ಕಳ್ಸಿದ್ದೀನಿ ಹಿಂಗ ಅಂತ ಹೇಳಿದ್ರೆ, ಸರ್ ಆಯ್ತು ಬಿಡ್ರಿ ಎಲ್ಲ ಮಾಡೋದ್ ಬಿಡ್ರಿ ಅಂತ ತಲೆ ಕೆಡ್ಸಿ ಅಂತ ಹೇಳಿದ್ರು ಸರ್. ಆದ್ರ ಹುಡ್ರು ಈ ತರ ಬಂದು ಕುಮ್ಕಟ್ಟಿಗೆ ಬಂದು ಜಗಾಡಿ ಹೊಡೆದು ಕಳ್ಸಿದ್ರು. ಯಾವ್ದ್ರಲ್ಲಿ ಇನ್ವಾಲ್ವ್ ಆದ್ರೆ? ಅದೇ ಇದ್ರಲ್ಲೇ ಇನ್ವಾಲ್ವ್ ಅಂತ ಹೇಳಿದ್ರು ಹುಡ್ರು. ಅಂದ್ರೆ ಯಾವ್ದ್ರಲ್ಲಿ? ಅದೇನ್ ಸಣ್ಣ ಹುಡ್ರು ಜಗಳ ಇರ್ತವ, ಸಣ್ಣ ಹುಡ್ರು ಜಗಳದ್ ಸರ್. ಸಣ್ಣ ಹುಡ್ರು ಜಗಳಾಗ ನಮ್ಮವ್ರನ್ನೆಲ್ಲ ದೊಡ್ಡವ್ರು ತಗೊಂಬಂದು ಇದ್ ಮಾಡಿದಾರೆ ಹುಡ್ರಲ್ಲಿ. ಏನಾಗ್ಬೇಕು ನಮಗ್ ನನ್ ಚಿಕ್ಕಪ್ಪ ಆಗ್ಬೇಕು ಅವ್ರು, ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗ್ಬೇಕು ನನಗೆ ಸರ್. ಏನಾದ್ರು ಕೊಲೆ ಮಾಡಿದ್ರೆ ಯಾರು ಅರೆಸ್ಟ್ ಮಾಡ್ಯಾರ ಪೊಲೀಸ್? ಇಲ್ಲ, ಇನ್ನ ಯಾರ್ಯಾರು ಒಬ್ರು ಅರೆಸ್ಟ್ ಮಾಡಿಲ್ಲ ಸರ್ ಅವ್ರು. ಅಲ್ಲಪ್ಪ, ಇದು ನಮ್ಗೆ ಗೊತ್ತಿದ್ದಂಗೆ ಹುಡುಗಿ ವಿಚಾರದಲ್ಲಿ ಹುಡುಗಿ ಅಂತದ್ದೇನಿಲ್ಲ. ಹುಡುಗಿ ವಿಚಾರದಲ್ಲಿ ನಿನ್ನೆ ಜಗಳ ಆಗಿತ್ತು, ಅದನ್ನ ಕಾಂಪ್ರಮೈಸ್ ಆಗಿ ಮಾಡಕ್ ಆಗಿತ್ತು. ಬಟ್ ಅದನ್ನ ಮತ್ತೆ ಅದು ಅಲ್ಲಿ ಕಂಟಿನ್ಯೂ ಆಗಿ ಹೊಡೆದಿದ್ದಾರೆ ಅಂತ ಮಾಹಿತಿ ಇದೆ. ಇಲ್ಲ ಸರ್, ಹುಡುಗಿ ಹುಡುಗಿ ಇಲ್ಲ ಎಂತದಿಲ್ಲ. ಇದ್ರಾಗ ನಮ್ಮ ಮೂಲಂಬ ಒಂದು ಹುಡುಗ ಅವಂದ್ ಏನೈತೆ ಗೊತ್ತಿಲ್ಲ, ರಾಮು ಅನ್ನೋ ಒಂದ್ ಏನೈತೆ ಗೊತ್ತಿಲ್ಲ. ಬಟ್ ಇವಂದ ಜಸ್ಟ್ ಇನ್ವಾಲ್ವ್ ಅದಾನ, ಒಬ್ಬ ಮನುಷ್ಯ ಇನ್ವಾಲ್ವ್ ಅದಾನ ನಮ್ಮ ಲೆಕ್ಕಕ್ಕಾಗಿ ಜಗಳ ಇದಾರೆ. ಅದಕ್ಕೆ ಸಪೋರ್ಟ್ ಮಾಡ್ಯಾನ ಅಂತೇಳಿ ಸಪೋರ್ಟ್ ಮಾಡಿದಾನ ಅಂತೇಳಿ ಜಗಳ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.